ಅನ್ನ ಹಾಕಿ ಸಾರ್ ಹಾಕಿ ತುಪ್ಪ ಹಾಕಿ ಕಲಸಿ ಅಮ್ಮನ್ಗೊಂತುತ್ತು, ತಂಗಿ ಗಾನ್ವಿಗೊಂತುತ್ತು, ತಮ್ಮ ಬದ್ರಿನಾಥನ್ಗೊಂತುತ್ತು, ಹೀಗೆ 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 ಕಚ್ 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 ಕಚ್ಕುಳಿ ಹಾಕ್ತಿದ್ಯಾ? ಎಷ್ಟ್ ದಿನ ಆಗಿತ್ತಲ್ವಾ ಯಜಮಾನ್ರೆ ನೀವಿಷ್ಟು ಖುಷಿಯಾಗಿ ಮಗಳ ಜೊತೆ ಆಟಾಡ್ಕೊಂಡು? ಮತ್ತೆ ಇಂಥ ಒಂದು ದಿನ ಬರುತ್ತೋ ಇಲ್ವೋ ಅಂತ ಅನುಮಾನದಿಂದ ಮನ್ಸಲ್ಲಿ ನಾನು ತುಂಬಾ ನೊಂದ್ಕೋತಾ ಇದ್ದೆ ನೈನಿ. ನನಗ್ ಧೈರ್ಯ ಹೇಳು ನೀವೇ ಭಯ ಪಟ್ರಿ ಅಂದ್ರೆ ನಂಗ್ ನಂಬಕ್ಕೆ ಆಗ್ಲಿಲ್ಲ. ಮಕ್ಕಳನ್ನ ಹೆತ್ತ ಮೇಲೆ ಪೇರೆಂಟ್ಸ್ ಯಾವಾಗ್ಲೂ ತಮ್ಮ ಜೀವನದ ಬಗ್ಗೆ ಯಾವತ್ತೂ ಯೋಚಿಸೋದಿಲ್ವಲ್ಲ ನೈನಿ. ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ಮಾತು ಬರದೇ ಇರೋ ಮಗುವಿಂದ ನಾನು ದೂರ ಆದ್ರೆ ಏನಾಗುತ್ತೆ ಅಂತ ಟೆನ್ಷನ್ ಮಾಡ್ಕೋತಾ ಇದ್ದೆ. ನೀವ್ ಹಾಗೆ ಯಾವತ್ತೂ ಅನ್ಕೋಬೇಡಿ. ನಾವು ಒಳ್ಳೇದೇ ಮಾಡ್ತೀವಿ, ಅದನ್ ಬಿಟ್ಟು ಬೇರೆದ್ ಮಾಡೋದ್ ಗೊತ್ತಿಲ್ಲ ಯಜಮಾನ್ರೆ. ಇನ್ಮೇಲಿಂದ ಆದ್ರೂ ಹೋರಾಟನೇ ಮಾಡಬೇಕು. ಗಜಬಂಡೆ ಖಂಡಿತವಾಗ್ಲೂ ಭುಜಂಗ ಮಣಿಗೋಸ್ಕರ ಬಂದೇ ಬರ್ತಾನೆ. ಬರ್ಲಿ ಬಿಡಿ, ಅವನ್ಗೋಸ್ಕರನೇ ನಾನು ಕೂಡ ಕಾಯ್ತಾ ಇದ್ದೀನಿ. ಗಾಯತ್ರಿ ಅಮ್ಮೋರ್ ಭಿಕ್ಷೆಯಿಂದ ಬದುಕ್ತಿದ್ದಂತ ಅವನು ಇವತ್ತಿನ ದಿನ ವಾಮಾಚಾರನ ಕಲ್ತು ಅದನ್ನ ಆಚರಿಸ್ತಿದ್ದಾನೆ. ಅಮ್ಮನ ಕೈಯಲ್ಲಿ ತುತ್ತಿಂದು ದ್ರೋಹ ಬಗೀತಾ ಇರೋರನ್ನ ಕ್ಷಮಿಸಬಾರ್ದು ನೈನಿ. ಮತ್ತೆ ನೀವ್ಯಾಕೆ ತಿಲೋತ್ತಮಾತೆನ ಕ್ಷಮಿಸ್ತಾ ಇದ್ದೀರಾ? ನಮ್ಮಮ್ಮನ ಪ್ರಾಣ ತೆಗ್ದಿರೋ ತಿಲೋತ್ತಮಮ್ಮನ ನಾನು ಯಾಕೆ ಸುಮ್ಮನೆ ಬಿಟ್ಟಿದ್ದೀನಿ ಅಂತ ನೈನಿ ಕೇಳ್ತಾ ಇದ್ದಾಳ. ನನ್ನ ಉದ್ದೇಶ ಏನಂದ್ರೆ, ಗಜಬಂಡೆ ಗಾಯತ್ರಿ ಅಮ್ಮವ್ರ ಹತ್ರ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ಬೇಕಾದ್ರೇನೆ ತಿಲೋತ್ತಮ ಅತ್ತೆ ಕೂಡ ಅಮ್ಮವ್ರಿಗೆ ಸೆಕ್ರೆಟರಿಯಾಗಿ ಇದ್ರಲ್ವಾ. ಅವಾಗ ನಡೆದಿರೋ ಅವಘಡಗಳು ಅಕ್ರಮಗಳು ಎಲ್ಲ ಅವ್ರಿಗೆ ಗೊತ್ತಿಲ್ಲದೆ ಇರತ್ತಾ? ಖಂಡಿತ ಗೊತ್ತಿರುತ್ತೆ. ಆ ವಿಷಯದಲ್ಲಿ ನೀವ್ಯಾಕೆ ಮೌನವಾಗಿದ್ದೀರಾ ಅಂತ ಸುಮ್ಮನೆ ಕೇಳ್ದೆ ಅಷ್ಟೆ. ನಿನ್ ಪ್ರಶ್ನೆಯಲ್ಲಿ ಒಳ ಅರ್ಥ ಇದ್ರೂ ಕೂಡ ಸರಿ, ಉತ್ತರ ತಿಳ್ಕೋಬೇಕು ಅಂತ ನೀನ್ ತಪಿಸ್ತಾ ಇರೋದು ನನ್ಗೆ ಗೊತ್ತಾಗ್ತಾ ಇದೆ ನೈನಿ. ಯಾರು ಏನ್ ಮಾಡಿದ್ರು ನಮ್ಮಮ್ಮನಿಗೆ ತುಂಬಾ ಚೆನ್ನಾಗಿ ಗೊತ್ತು. ಗಾಯತ್ರಿ ಅಮ್ಮೋರೆ ಬಂದು ಹೇಳ್ತಾರೆ ಅನ್ಕೊಳ್ಳೋದು ಅನವಶ್ಯಕ ಯಜಮಾನ್ರೆ. ಯಾಕಂದ್ರೆ ಇಲ್ಲಿವರೆಗೂ ಅವರು ಪುನರ್ಜನ್ಮ ಪಡೆದು ಎಲ್ಲಿ ಯಾವ ರೂಪದಲ್ಲಿದ್ದಾರೆ ಅಂತ ಕೂಡ ನನ್ನ ಹತ್ರ ಹೇಳಿಲ್ಲ. ನನ್ನ ಹತ್ರ ಹೇಳೋದು ಇಷ್ಟ ಇಲ್ವೋ ಏನು ಅಂತನೂ ಗೊತ್ತಿಲ್ಲ. ಆದ್ರೆ ನೀವು ಮಾತ್ರ ಇನ್ ಮುಂದೆ ಕರುಣೆ ದಯೆ ಯಾರ ಮೇಲೂ ತೋರ್ಸೋ ಹಾಗಿಲ್ಲ. ಇಲ್ಲ, ಸಾಕ್ಷಿ ಆಧಾರಗಳಿದ್ರೆ ನಾನು ಯಾರ ಮೇಲೂ ಕನಿಕರ ತೋರ್ಸಲ್ಲ. ನೀವ್ ಈ ಮಾತಿನ ಮೇಲೆ ಇರಿ. ಇರ್ತೀನಿ, ನಿನಗೋಸ್ಕರ ಪ್ರಾಮಿಸ್.